ಅಣ್ಣ ತಮ್ಮಂದಿರು ಹಾಗೂ ಇಬ್ಬರು ಸ್ನೇಹಿತರು ಒಂದೇ ಬೈಕ್ನಲ್ಲಿ ನಾಲ್ವರು ಹೋಗ್ತಾ ಇದ್ರು. ಆದರೆ ಯಮ ಸ್ವರೂಪಿಯಂತೆ ಬಂದಂತಹ ಟಿಪ್ಪರ್ ಲಾರಿ ನಾಲ್ವರ ದುರ್ಮರಣಕ್ಕೆ ಕಾರಣ ಆಗಿದೆ. ಇದರ ವರದಿ ಇಲ್ಲಿದೆ. ಒಂದೇ ಬೈಕ್ನಲ್ಲಿ ನಾಲ್ವರು ಯುವಕರ ಪ್ರಯಾಣ. ಯಮಸ್ವರೂಪಿಯಂತೆ ಅಡ್ಡ ಬಂದ ಟಿಪ್ಪರ್ ಲಾರಿ. ಅಣ್ಣ ತಮ್ಮ ಸೇರಿ ನಾಲ್ವರು ಸ್ನೇಹಿತರು ದುರ್ಮರಣ. ವರ್ಷದ ಅಂತ್ಯ ಡಿಸೆಂಬರ್ ಬಂದ್ರೆ ಅದೇನೋ ಗೊತ್ತಿಲ್ಲ, ಸಾವಿನ ಸರಣಿ ದುರಂತಗಳು ಆಗ್ತಲೇ ಇರ್ತವೆ. ಟಿಪ್ಪರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸಂಭವಿಸಿದ ಆಕ್ಸಿಡೆಂಟ್ನಲ್ಲಿ ಒಂದೇ ಗ್ರಾಮದ ನಾಲ್ವರು ಯುವಕರು ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜಾವರ ಗೇಟ್ ಬಳಿ ಘಟನೆ ನಡೆದಿದೆ. ಅಜ್ಜಾವರ ಗ್ರಾಮದ ಅಣ್ಣ ತಮ್ಮಂದಿರಾದ ನರಸಿಂಹಮೂರ್ತಿ ಹಾಗೂ ನಂದೀಶ್ ಸೇರಿದಂತೆ ಅರುಣ್ ಹಾಗೂ ಮನೋಜ್ ಸಾವನ್ನಪ್ಪಿದ್ದಾರೆ. ಅಂದಹಾಗೆ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ನಾಲ್ವರು ಚಿಕ್ಕಬಳ್ಳಾಪುರ ನಗರದ ಚರ್ಚ್ಗೆ ಭೇಟಿ ಕೊಟ್ಟು ಸ್ವಗ್ರಾಮದತ್ತ ಹೊರಟಿದ್ರು. ಯಮಸ್ವರೂಪಿಯಂತೆ ಟಿಪ್ಪರ್ ಲಾರಿ ಅಡ್ಡ ಬಂದಿದ್ದು ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಇದರಿಂದ ನಾಲ್ವರು ಸ್ಥಳದಲ್ಲಿಯೇ ದುರ್ಮರಣಕ್ಕೀಡಾಗಿದ್ದು, ಆಕ್ಸಿಡೆಂಟ್ನಲ್ಲಿ ಬೈಕು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಮೃತ ನಾಲ್ವರಲ್ಲಿ ನಂದೀಶ್ ಹಾಗೂ ನರಸಿಂಹಮೂರ್ತಿ ಇಬ್ಬರು ಅಣ್ಣ ತಮ್ಮಂದಿರು. ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿರುವ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅಜ್ವಾರ ಗ್ರಾಮ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಮೇನ್ ರೋಡಲ್ಲಿ. ಬೇಸಿಕ್ಲಿ ನಮ್ಮ ಮಾಹಿತಿ ಪ್ರಕಾರ 4 ಜನ ಹುಡುಗರು ಒಂದು ಸೇಮ್ ಬೈಕಲ್ಲಿ ಬಂದಿದ್ದಾರೆ. ಅವರು ಚಿಕ್ಕಬಳ್ಳಾಪುರದಿಂದ ಶಿಲ್ಘಟ್ಟ ಹೋಗುವ ದಾರಿಯಿಂದ ಬರ್ತಾ ಇತ್ತು, ಮತ್ತು ಟಿಪ್ಪರ್ ಅಪೋಸಿಟ್ ಡೈರೆಕ್ಷನಿಂದ ಬರ್ತಾ ಇತ್ತು, ಚಿಕ್ಕಬಳ್ಳಾಪುರ ಕಡೆ ಹೋಗ್ತಾ ಇತ್ತು. ಇವರಿಗೆ ಇಲ್ಲಿ ಮುಂದೆ ಊರ್ದು ರೈಟ್ ಟರ್ನ್ ಇದೆ ಅಜ್ವಾರದು, ಆ ರೈಟ್ ಟರ್ನ್ ತಗೋಬೇಕಿತ್ತು. ಮೇ ಬಿ ಅವರು ರೈಟ್ ಟರ್ನ್ ತಗೋವಾಗ ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಡೈರೆಕ್ಟ್ ಆಗಿ ಟಿಪ್ಪರ್ ಜೊತೆಗೆ ಕೊಲೈಡ್ ಆಗಿದೆ ವೆಹಿಕಲ್. 4 ಜನದ ಸ್ಪಾಟಲ್ಲಿ ಡೆತ್ ಆಗಿದೆ. 6 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಯುವಕ. ಮತ್ತೊಂದೆಡೆ ಮೃತ ನರಸಿಂಹಮೂರ್ತಿ ಕಳೆದ 6 ತಿಂಗಳ ಹಿಂದಷ್ಟೇ ಪ್ರೇಮ ವಿವಾಹವಾಗಿದ್ರು. ಆಕ್ಸಿಡೆಂಟ್ನ ವಿಚಾರ ತಿಳಿದು ನವವಿವಾಹಿತ ನರಸಿಂಹಮೂರ್ತಿ ಪತ್ನಿ ಚೈತ್ರ ಸಹ ಆಘಾತಕ್ಕೊಳಗಾಗಿದ್ದಾರೆ. ಇವರು ನಮ್ಮ ಹುಡುಗರು ಕೂಲಿ ಕಾರ್ಮಿಕಕ್ಕೆ ಟೌನ್ಗೆ ಹೋಗ್ತಾ ಇದ್ರು ಕೆಲಸಕ್ಕೆ. ಅವ್ರೇನು ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಮುಂದೆನೇ ಎಳ್ಕೊಂಡಿದ್ದಾರೆ ಗಾಡಿ, ಊರಿಗೆ ಹೋಗೋಣ ಅಂತೇಳಿ. ಆ ಕಡೆ ಟಿಪ್ಪರ್ ಬಂದಿದೆ. ಟಿಪ್ಪರ್ ಬಂದು ಟಚ್ ಆಗಿ 4 ಜನ ಪಾಪ ಸ್ಥಳದಲ್ಲೇ ಹೋಗ್ಬಿಟ್ಟಿದ್ದಾರೆ. ಒಬ್ಬನು ರೀಸೆಂಟಾಗಿ ಮದುವೆ ಆಗಿದ್ದ. ಅವ್ರ ತಾಯಿಗೆ ಇವರಿಬ್ಬರು ಅಣ್ಣ ತಮ್ಮಂದಿರಿಬ್ಬರು ತೀರ್ಕೊಂಡಿದ್ದಾರೆ. ಪಾಪ ಅವ್ರದ್ದು ಒಂಥರ ಏನಾಗೈತೆ ಅಂದರೆ ಅವ್ರ ಗೋಳು ಇವರು ಕೇಳೋರಿಲ್ಲ. ಅಪಘಾತದ ನಂತರ ಟಿಪ್ಪರ್ ಚಾಲಕ ಎಸ್ಕೇಪ್ ಆಗಿದ್ದು, ಸದ್ಯ ಟಿಪ್ಪರ್ ಅನ್ನ ವಶಕ್ಕೆ ಪಡೆದಿರುವ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಚಾಲಕನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಒಟ್ನಲ್ಲಿ 4 ಯುವಕರ ಸಾವಿನಿಂದ ಇಡೀ ಗ್ರಾಮದಲ್ಲಿ ಸೂತಕದ ವಾತಾವರಣ ಮನೆ ಮಾಡಿದೆ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.